ತಪ್ಪು ಮಾಡಿದ್ರೆ ಶಿಕ್ಷೆ ತಪ್ಪಲ್ಲ ಅಂತ ಅವರೇ ಒಪ್ಕೋತಾ ಇದ್ದಾರೆ. ತೀರ್ಪು ಹೇಳೋದಕ್ಕೆ ನೀವ್ ಯಾಕ್ರಿ ಯೋಚಿಸ್ತಾ ಇದ್ದೀರಾ? ಓಹೋ, ರಾಜಾರಾಮ್ ಅವರು ಒಳ್ಳೆ ವ್ಯಕ್ತಿ ಅಂತನಾ? ಮಳೆ ಕೂಡ ಮನುಷ್ಯರಿಗೆ ಒಳ್ಳೇದೇ ಮಾಡುತ್ತೆ, ಆದ್ರೆ ಅದೇ ಪ್ರವಾಹ ಆಗಿ ಬದಲಾದ್ರೆ ಪ್ರತಿ ಜೀವಿಗೂ ನಷ್ಟ ಆಗುತ್ತೆ. ಹಾಗೇನೆ ಈ ಚಿಕ್ಕ ತಪ್ಪು ಊರಿಗೆ ದೊಡ್ಡ ಸಮಸ್ಯೆಯಾಗಿ ಬದಲಾಗ್ಬೋದು. ಸತ್ಯ ಏನು ಅಂತ ತಿಳ್ಕೊಂಡು ಈ ಊರಿನ ಮರ್ಯಾದೆ, ನ್ಯಾಯಕ್ಕಿರೋ ಬೆಲೆ, ಆ ಹುಡುಗಿ ಜೀವನನ ಕಾಪಾಡಿ. ಹೇ ವೀರಭದ್ರ, ನಮ್ಮ ಅಣ್ಣನ ವಿರುದ್ಧವಾಗಿ ಮಾತಾಡೋಷ್ಟು ದೊಡ್ಡವನಾಗ್ಬಿಟ್ಯಾ? ಇನ್ನು ಒಂದೇ ಒಂದು ಮಾತಾಡಿದ್ರೆ ನಾಲ್ಗೆ ಸಿಳ್ಬಿಡ್ತೀನಿ. ಶಿವರಾಜು, ಇನ್ನು ಏನ್ ನೋಡ್ತಿದ್ದೀರಾ? ನೀವು ಒಂದ್ಸಲ ಹೂ ಅನ್ನಿ. ಈ ವೀರಭದ್ರನ್ನ ಊರಲ್ಲಿ ಇಲ್ದೇ ಇರೋ ಹಾಗೆ ಮಾಡ್ಬಿಡ್ತೀವಿ. ಯಾರೂ ಕೂಡ ಆವೇಶ ಪಡೋದಕ್ಕೆ ಹೋಗ್ಬಿಡಿ. ವೀರಭದ್ರ ಹೇಳಿದ ಮಾತಲ್ಲಿ ಯಾವ ತಪ್ಪು ಇಲ್ಲ. ಪಂಚಾಯ್ತಿನ ಶುರು ಮಾಡಿ. ನಿಮ್ಮ ಸೋದರಳಿಯನಿಗೆ ಸಂಬಂಧ ಕುದುರಿದ ಮೇಲೆ ಮುಹೂರ್ತ ಕೂಡ ಇಟ್ಕೊಂಡು ಮದುವೆನ ರದ್ದು ಮಾಡಿದ್ರಿ ಅಂತ ದೂರು ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ನಿಜ ಇದೆ ಅನ್ನೋದನ್ನ ನೀವೇ ಹೇಳಬೇಕು ರಾಜಾರಾಮ್ ಅವರೇ. ಅವ್ರು ಹೇಳಿರೋದು ಅಕ್ಷರಶಃ ಸತ್ಯ. ಸೀನು ಜೊತೆ ಚಾರು ಮದುವೆ ನಿಶ್ಚಯ ಆಗಿತ್ತು. ಆದ್ರೆ ಸೀನು ಈ ಮದುವೆ ಇಷ್ಟ ಇಲ್ಲ ಅಂತ ಬೇರೆ ಹುಡುಗಿನ ಇಷ್ಟ ಪಡ್ತಾ ಇದ್ದೀನಿ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಹೊರಟೋದ. ನಾನು ಈ ವಿಷಯದಲ್ಲಿ ಯಾವ ನಿರ್ಧಾರ ತಗೋಬೇಕೋ ಅರ್ಥನೇ ಆಗದಿರೋ ಪರಿಸ್ಥಿತಿಯಲ್ಲಿ ನಿಂತಿದ್ದೀನಿ. ಈ ಊರಿನ ಭವಿಷ್ಯ ಏನು ಅಂತ ನಮ್ಗೆ ಅರ್ಥ ಆಯ್ತು ರಾಜಾರಾಮ್ ಅವರೇ. ಮದುವೆ ನಿಶ್ಚಯ ಮಾಡಿ ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ ಈ ವಿಷಯ ಸುತ್ತಮುತ್ತಲಿನ ಹಳ್ಳಿಗೂ ಕೂಡ ಗೊತ್ತಾಗುತ್ತೆ. ಈ ತಪ್ಪು ನಡೆದಿದ್ದು ಕೂಡ ಯಾರೋ ನನ್ನಂತ ಸಾಮಾನ್ಯನ ಮನೇಲಲ್ಲ, ಎಲ್ಲರೂ ಆದರ್ಶವಾಗಿ ತಗೊಂಡಿರುವಂತ ರಾಜಾರಾಮ್ ಅವ್ರ ಮನೇಲಿ. ನಾಳೆ ಯಾರಾದ್ರೂ ಸಂಬಂಧ ಬೆಳೆಸೋದಿಕ್ಕೆ ಅಂತ ಈ ಊರಿಗೆ ಬಂದ್ರೆ ರಾಜಾರಾಮ್ ಅವ್ರ ಮನೇಲಿ ನಡೆದಿರೋ ಅನ್ಯಾಯನೇ ನಿಮ್ಮನೇಲೂ ನಡಿಬೋದು, ಒಂದು ಹೆಣ್ಣಿಗಾಗಿರೋ ಅವಮಾನನೇ ನಮ್ಮಗಳಿಗೂ ಆಗ್ಬೋದು ಅಂತ ಹುಡುಗಿನ ಕೊಡೋದಕ್ಕೆ ಈ ಊರಿಗೆ ಯಾರೂ ಕಾಲಿಡಲ್ಲ. ಇವತ್ತು ಇವ್ರು ಶುರು ಮಾಡಿದ್ದಾರೆ, ನಾಳೆ ಇಡೀ ಊರೇ ಈ ಕೆಲಸ ಮಾಡುತ್ತೆ. ಒಬ್ರನ್ನ ಪ್ರೀತಿಸ್ತಾರೆ, ಇನ್ನೊಬ್ರನ್ನ ಮದುವೆ ಮಾಡ್ಕೋತಾರೆ. ಹೀಗೆ ಬಿಟ್ರೆ ಭವಿಷ್ಯದಲ್ಲಿ ಮದುವೆಗೆ ಬೆಲೆನೇ ಇಲ್ದೇ ಇರೋ ಹಾಗಾಗತ್ತೆ. ವೀರಭದ್ರ, ನಮ್ಮ ಭಾವನವ್ರ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನಿನ್ ಯೋಗ್ಯತೆ ತಿಳ್ಕೊಂಡು ಮಾತಾಡು. ಭಾವನವ್ರೆ, ರಾಜಾರಾಮ್ ಅವರೇ, ನೀವು ಹೇಳಿದ್ದನ್ನ ನಂಬೋದಕ್ಕೆ ಆಗ್ತಿಲ್ಲ. ಅವ್ರು ಮಾಡಿದ ಆರೋಪಗಳು ನಿಜ ಅಲ್ಲ ಅಂತ ನೀವೇ ಹೇಳಿ. ಈ ಪಂಚಾಯಿತಿ ಅವರಿಗೆ ಶಿಕ್ಷೆ ಕೊಡುತ್ತೆ. ನಿಜ ತುಂಬಾ ದೊಡ್ಡದು. ಯಾರು ಎಷ್ಟೇ ದೊಡ್ಡವರಾಗಿದ್ರು ನಿಜನ ಸುಳ್ಳಾಗಿ ಬದಲಾಯಿಸೋದಕ್ಕಾಗಲ್ಲ. ನನ್ನ ಮೇಲೆ ಚಲಪತಿಯವರು ಮಾಡಿರೋ ಆರೋಪಗಳಲ್ಲಿ ನಿಜ ಇದೆ. ರಾಜಾರಾಮ್ ಅವರೇ, ಏನಿದು? ನೀವು ತಪ್ಪು ಮಾಡಿದ್ದೀರಾ ಅಂದ್ರೆ ನಂಬೋಕ್ಕಾಗತ್ತಾ? ಇಂಥ ಮಾತನ್ನ ನಿಮ್ ಬಾಯಿಂದ ಕೇಳ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ಮದುವೆನ ಬೇಡ ಅಂತಿದ್ದೀರಾ ಅಂದ್ರೆ ಅದರಲ್ಲಿ ಖಂಡಿತ ಏನೋ ನ್ಯಾಯ ಇರುತ್ತೆ. ಈ ಊರಿಗೆ ಒಳ್ಳೇದಾಗ್ಬೇಕು ಅನ್ಕೊಂಡಿರೋ ನೀವು ನಿಮ್ ಮನೇಲಿ ತಪ್ಪು ನಡೆಯೋದಕ್ಕೆ ಬಿಡ್ತೀರಾ? ಕೇಳ್ತಿದಾರಲ್ಲ ರಾಜಾರಾಮ್ ಅವರೇ, ಅವ್ರ ಮಾತು ಉತ್ತರ ಕೊಡಿ. ನಾವು ಏನೆಲ್ಲ ಆಸೆ ಇಟ್ಕೊಂಡು ನಿಮ್ ಜೊತೆ ಸಂಬಂಧ ಬೆಳೆಸೋದಿಕ್ ಬಂದ್ವೋ
ನೀವು ನಮ್ಗೆ ಎಂತ ಮರ್ಯಾದೆ ಕೊಟ್ಟಿದ್ದೀರೋ ಎಲ್ಲಾನು ವಿವರವಾಗಿ ಹೇಳಿ. ನೀವು ಊರಿಗೆ ದೊಡ್ಡವರಲ್ವಾ? ಒಂದು ಹೆಣ್ಮಗುಗಾಗಿರೋ ಅನ್ಯಾಯದ ಬಗ್ಗೆ ನೀವ್ ಏನ್ ಮಾತಾಡ್ತೀರಾ ಅಂತ ನಾವು ನೋಡ್ತೀವಿ. ಗ್ರಾಮ ದೇವತೆಗೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಚಾರು ಅನ್ನೋ ಈ ಹುಡುಗಿನ ನನ್ನ ಸೋದರಳಿಯ ಸೀನುಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ಮಾತು ಕೊಟ್ಟಿದ್ದೆ. ಮುಹೂರ್ತ ಕೂಡ ಇಟ್ಕೊಂಡಿದ್ವಿ. ಅವರು ನನ್ನ ಕುಟುಂಬ ನಂಬಿ ಲಗ್ನ ಪತ್ರಿಕೆನ ಹಂಚಿದ್ರು. ಈ ಪರಿಸ್ಥಿತಿನಲ್ಲಿ ನನ್ನ ಸೋದರಳಿಯ ಸೀನು ಮದುವೆ ಮಾಡ್ಕೊಳ್ದೇನೆ ಓಡ್ ಹೋಗಿದ್ದಾನೆ. ಮದುವೆ ಖಾಯಂ ಮಾಡಿ ಮದುವೆ ಮಾಡೋಕಾಗ್ದೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಾನೇ. ಏನಯ್ಯ, ಈಗಷ್ಟೇ ರಾಜಾರಾಮ್ ಅವ್ರು ಏನು ಮಾಡಿದ್ರು ಅದರಲ್ಲೊಂದು ನ್ಯಾಯ ಇರುತ್ತೆ ಎಂದೆ. ಇವಾಗ ತನ್ನ ತಪ್ಪನ್ನು ಅವರೇ ಒಪ್ಕೋತಾ ಇದ್ದಾರಲ್ಲ, ಇವಾಗೇನು ಮಾಡ್ತೀರಯ್ಯ? ಊರಿಗೆ ದೊಡ್ಡವರು ಅಂತ ಗೌರವಿಸಿ ಬಿಟ್ಬಿಡ್ತೀರಾ? ಊರಿನ ನಿಯಮದ ಪ್ರಕಾರ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತೀರಾ? ಹೇಳ್ರಯ್ಯ, ಉತ್ತರ ಕೊಡಿ. ನನಗೀಗಲೇ ಉತ್ತರ ಬೇಕು. ರಾಜೇಶ್ವರಿ, ಮದುಮಗಳನ್ನ ರೆಡಿ ಮಾಡಿದ್ದು ನೀನೇ ಅಲ್ವಾ? ಬೇಗ ಹೋಗಿ ಕರ್ಕೊಂಡು ನೀನ್ ಬಂದ್ಬಿಟ್ರೆ ವೇದ ಮಂತ್ರಗಳನ್ನ ಹೇಳಿ ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೊರಗಡೆ ಹೋದ್ಲು. ದೇವಸ್ಥಾನಕ್ಕೆ ಬರ್ತೀನಿ ಅಂತಾನೂ ಹೇಳಿದ್ಲು. ನೀವು ಇದೇ ದೇವಸ್ಥಾನ ಅಂತ ಹೇಳಿದ್ರ ಅಮ್ಮ? ಹೇಳಿದ್ದೀನಪ್ಪ, ಇಲ್ಲಿಗೆ ಬರ್ತೀನಿ ಅಂತಾನೂ ಹೇಳಿದ್ಲು. ನಾನು ಆದ್ಯನ್ ಜೊತೆಲೇ ಇದ್ದು ಒಟ್ಟಿಗೆ ಇಬ್ರು ಇಲ್ಲಿಗೆ ಬರ್ಬೇಕಾಗಿತ್ತು. ಸುಮ್ಮನೆ ಇವರು ನಂಬ್ಕೊಂಡು ಹೋದೆ. ಇವಾಗ ಬರ್ತಾಳೋ ಇಲ್ಲ ಕೈ ಕೊಡ್ತಾಳೋ ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದೆ ಆದ್ಯ? ನನಗೆ ಎಷ್ಟು ಟೆನ್ಷನ್ ಆಗ್ತಿತ್ತು ಗೊತ್ತಾ? ನೀನ್ ನೋಡಿದ್ರೆ ಏನೂ ಇಲ್ಲ ಅನ್ನೋ ತರ ಇದೆಯಾ? ಅಂದ್ರೆ ಯಾರೂ ಇಲ್ದೇನೆ ನಮ್ ಮದ್ವೆ ನಡೀತಿದ್ಯಲ್ಲ ಸೀನು. ನನ್ ಮಮ್ಮ ಎಲ್ಲರ ಎದುರುಗಡೆ ವೈಭವವಾಗಿ ನನ್ ಮದ್ವೆ ನಡಿಬೇಕು ಅಂತ ಇಂಡಿಯಾಗೆ ಕಳ್ಸಿದ್ರು. ಆದ್ರೆ ನಾನೇನೋ ಯಾರಿಗೂ ಹೇಳ್ದೇನೆ ಮದ್ವೆ ಮಾಡ್ಕೋತಿದ್ದೀನಿ. ಅಟ್ಲೀಸ್ಟ್ ನನ್ನ ಮಮ್ಮ ಫೋಟೋ ಮುಂದೆ ಆದ್ರೂ ನನ್ನ ಮದ್ವೆ ನಡೆದ್ರೆ ಜೀವನ ಪೂರ್ತಿ ಸಂತೋಷವಾಗಿರ್ತೀನಿ. ಅವ್ರ ಆಶೀರ್ವಾದ ನಮ್ ಜೊತೆ ಇದ್ದಾಗಿರುತ್ತೆ. ಸರಿ ಬಾ ಆದ್ಯ, ನಡಿ. ರಾಜಾರಾಮ್ ಅವರೇ, ಈ ಪಂಚಾಯತಿಲಿ ಗೊತ್ತಾಗಿದ್ದೇನು ಅಂದ್ರೆ ನೀವು ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಆದ್ರಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ. ನಮ್ಮ ಊರಿನ ಪಂಚಾಯತಿಲಿ ನಿಯಮಗಳ ಪ್ರಕಾರ ನಿಮಗೆ ವಿಧಿಸಬೇಕಾಗಿರೋ ಶಿಕ್ಷೆ ಕೊಟ್ಟಿರೋ ಮಾತನ್ನ ತಪ್ಪಿರೋದಕ್ಕೆ ಈ ಎಲ್ಲರ ಸಮ್ಮುಖದಲ್ಲಿ ತಲೆ ಬೋಳಿಸ್ಬೇಕು.
ಈ ಊರಿಗೆ ಸೊಸೆಯಾಗಿ ಬರಬೇಕು ಅಂತ ಆಸೆ ಪಟ್ಟಿದ್ದ ಆ ಹೆಣ್ಮಗುಗೆ ಅನ್ಯಾಯ ಆಗಿರೋದಕ್ಕೆ ತಲೆ ಬೋಳಿಸ್ಕೊಂಡು ಪಂಚೆ ಬನ್ನಿನ ಮೇಲೆ ನಮ್ಮ ಹಳ್ಳಿಯ ಬೀದಿ ಬೀದಿಲಿ ಮೆರವಣಿಗೆ ಆಗಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ರಾಜಾರಾಮ್ ಅವ್ರಿಗೆ ತಲೆ ಬೋಳಿಸಿ ಊರಲ್ಲಿ ಮೆರವಣಿಗೆ ಮಾಡಿಸ್ಬೇಕು. ಏನು ನನ್ನ ಮಗನ್ ತಲೆ ಬೋಳಿಸಿ ಮೆರವಣಿಗೆ ಮಾಡ್ತೀರಾ? ನೀವೆಲ್ಲ ಮನುಷ್ಯರಾ? ಈ ಊರಿಗೋಸ್ಕರ ನನ್ನ ಮಗ ಎಷ್ಟೋ ಮಾಡಿದ್ದಾನೆ. ಯಾರೋ ಮಾಡಿರೋ ತಪ್ಪಿಗೆ ನನ್ನ ಮಗನಿಗೆ ಶಿಕ್ಷೆ ಕೊಡ್ತೀರಾ? ಪ್ರಾಣ ಹೋದ್ರೂ ಸರಿ, ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ಅಷ್ಟಕ್ಕೂ ನನ್ನ ಮಗನಿಗೆ ಶಿಕ್ಷೆ ಕೊಡಕ್ಕೆ ಯಾರು ಮುಂದೆ ಬರ್ತಾರೋ ನೋಡ್ತೀನಿ. ಹಾ, ಬನ್ನಿ. ಹೌದು, ರಾಜಾರಾಮ್ ಅವ್ರಿಗೆ ಶಿಕ್ಷೆ ಕೊಡೋದನ್ನ ನಾವು ಒಪ್ಪಲ್ಲ. ರಾಜಾರಾಮ್ ಅವ್ರಿಗೆ ಶಿಕ್ಷೆ ಕೊಡೋದನ್ನ ನಾವು ಸಹಿಸ್ಕೊಳ್ಳಲ್ಲ. ರಾಜಾರಾಮ್ ಅವ್ರಿಗೆ ಶಿಕ್ಷೆ ಕೊಡೋ ಹಾಗಿಲ್ಲ. ರಾಜಾರಾಮ್ ಅವ್ರಿಗೆ ಶಿಕ್ಷೆ ಕೊಡೋದನ್ನ ನಾವು ಸಹಿಸ್ಕೊಳ್ಳಲ್ಲ. ರಾಜಾರಾಮ್ ಅವ್ರಿಗೆ ಶಿಕ್ಷೆ ಕೊಡೋ ಹಾಗಿಲ್ಲ. ರಾಜಾರಾಮ್ ಅವ್ರಿಗೆ ಶಿಕ್ಷೆ ಕೊಡೋ ಹಾಗಿಲ್ಲ. ಸುಮ್ನಿರಿ. ಒಂದು ಕುಟುಂಬಕ್ಕೆ ತಂದೆ ಹೇಗೋ ಈ ರಾಜಾರಾಮ್ ಅವರು ಹಾಗೆ. ಯಾರಿಗೇನಾದ್ರೂ ಕಷ್ಟ ಬಂದ್ರೆ ರಾಜಾರಾಮ್ ಅವರು ನೋಡ್ಕೋತಿದ್ರು. ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ತನ್ನ ಸೋದರಳಿಯ ಮಾಡಿದ ತಪ್ಪಿಗೆ ಆತನಿಗೆ ಶಿಕ್ಷೆ ಕೊಡೋದ? ಇದಕ್ಕೆ ಅವ್ರು ಒಪ್ಕೊಂಡ್ರು, ನಾನು ಒಪ್ಕೊಳ್ಳಲ್ಲ. ಈ ದೊಡ್ಡ ಮನುಷ್ಯನಿಗೆ ಶಿಕ್ಷೆ ಕೊಟ್ರೆ ನಮ್ಮೂರಿಗೆ ನಾವೇ ಬೆಂಕಿ ಹಚ್ಕೊಂಡಂಗೆ. ಈ ಪಾಪನ ನನ್ನಿಂದ ನೋಡಕ್ಕಾಗಲ್ಲ. ನಾನಿಲ್ಲಿರಲ್ಲ, ಯಾವುದೇ ಕಾರಣಕ್ಕೂ ನಾನಿಲ್ಲಿರಲ್ಲ. ಇದು ದೊಡ್ಡ ಪಾಪ. ಇಲ್ಲಿ ಯಾರು ಇರಬೇಡಿ. ನೋಡಿ ರಾಜಾರಾಮ್ ಅವರೇ, ಈ ಜನರು ನಮ್ಮನ್ನ ಸಾಯಿಸೋ ತರ ಇದ್ದಾರೆ. ಇದರಲ್ಲಿ ನಮ್ದು ಯಾವ ತಪ್ಪು ಇಲ್ಲ. ಊರಿನ ಕಟ್ಟುಪಾಡುಗಳ ಪ್ರಕಾರ ತೀರ್ಪನ್ನು ಕೊಟ್ಟಿದ್ದೀವಿ. ಮೊದಲಿಂದನೂ ನಾವು ಮಾಡ್ಕೊಂಡಿರೋ ನಿಯಮಗಳು ಇದೆ ಅಲ್ವಾ ರಾಜಾರಾಮ್ ಅವರೇ? ಇದರಲ್ಲಿ ನಮ್ಮ ತಪ್ಪು ಯಾವುದೂ ಇಲ್ಲ. ಈ ಜನರಿಗೆ ನೀವೇ ಅರ್ಥ ಆಗೋ ಹಾಗೆ ಹೇಳಿ. ನೀವೇ ನಮ್ಮನ್ನು ಕಾಪಾಡಬೇಕು. ಆಗ್ಲಿ. ನೋಡಿ, ದಯವಿಟ್ಟು ಯಾರೂ ಮಾತಾಡಬೇಡಿ. ಈ ಊರ್ದೇ ಆದ ಕೆಲವು ಕಟ್ಟುಪಾಡುಗಳಿವೆ. ತಪ್ಪು ಮಾಡಿದವ್ರು ಯಾರೇ ಆಗಿದ್ರೂ ಸರಿ, ಎಲ್ರಿಗೂ ಒಂದೇ ರೀತಿ ಶಿಕ್ಷೆ ಆಗತ್ತೆ. ಅದು ಹಾಗಲ್ಲ. ಅಷ್ಟು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ತಪ್ಪು ಎಷ್ಟು ಚಿಕ್ಕದು, ಶಿಕ್ಷೆ ಎಷ್ಟು ದೊಡ್ಡದು ಅಂತ ನಾವು ಹೇಳಕ್ಕಾಗತ್ತಾ? ನನ್ನ ಕಾರಣದಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ. ಅದಕ್ಕೆ ಊರಿನ ಮುಖ್ಯಸ್ಥರು ಕೊಡೋ ಶಿಕ್ಷೆನ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸುಬ್ಬಯ್ಯ, ದೊರೆ, ಏನ್ ದೊರೆ ಇದು? ನಿಮ್ಮ ಕೈಯಾರೆ ಸಹಾಯ ಪಡ್ಕೊಂಡಿರೋ ನಾವು ಈ ಕೈಗಳಿಂದ ಶಿಕ್ಷೆ ಕೊಡು ಅಂದ್ರೆ ಹೇಗಾಗುತ್ತೆ? ಇಂಥ ಅನ್ಯಾಯ ನೋಡೋದಕ್ಕಿಂತ ಅದೇ ಕತ್ತಿಯಿಂದ ನನ್ನ ಕತ್ತು ನಾನೇ ಕುಯ್ಕೋತೀನಿ. ನನ್ನನ್ನು ಕ್ಷಮಿಸ್ಬಿಡಿ ದೊರೆ. ಸುಬ್ಬಯ್ಯ, ಈ ಶಿಕ್ಷೆ ನಾನವರು ಕೊಟ್ಟ ಮಾತನ್ನ ತಪ್ಪಿರೋದಕ್ಕಲ್ಲ,
ಚಿಕ್ಕಂದಿನಿಂದ ನನ್ನ ತಂಗಿ ಮಗನಾಗಿರೋ ನನ್ನ ಸೋದರಳಿಯನ್ನ ನನ್ನ ಹೆತ್ತ ಮಗನ ಹಾಗೆ ಬೆಳೆಸಿದ್ದೆ. ನಮ್ಮ ಮನೇಲೇ ಇದ್ರೂ ಸರಿ, ನನ್ನ ಗೌರವಕ್ಕೆ ಯಾವತ್ತೂ ಧಕ್ಕೆ ತರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ನನ್ನ ದೃಷ್ಟಿನಲ್ಲೇ ಅವನ ಬಡತನ ಕಾಣ್ತಿದೆ. ಅವನ ವ್ಯಕ್ತಿತ್ವದಲ್ಲಿ ನನಗೆ ಲೋಪ ಕಾಣ್ತಿದೆ. ಈ ಊರಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಗೊತ್ತಿದ್ದು ಕೂಡ ಅವನು ಈ ಮದುವೆನ ಬೇಡ ಅಂತ ಓಡ್ ಹೋಗಿದ್ದಾನೆ. ಅವನ ಸಂತೋಷದ ಬಗ್ಗೆ ಯೋಚನೆ ಮಾಡದ್ನೇ ಹೊರತು ನನ್ನ ಮರ್ಯಾದೆ ಬಗ್ಗೆ ಯೋಚಿಸ್ಲೇ ಇಲ್ಲ ಅವನು. ಅಂಥವನನ್ನ ನನ್ನ ಮಗನಾಗಿ ನೋಡ್ಕೊಂಡಿದ್ದಕ್ಕೆ ಇದು ನನಗೆ ತಕ್ಕ ಶಿಕ್ಷೆ. ಎರಡನೇದು, ನನ್ನ ಹೆಂಡತಿ ನನ್ನ ತಂಗಿ ಮಗಳನ್ನ ಕರ್ಕೊಂಡು ಬಂದು ಮನೇಲಿಟ್ಕೊಂಡಿದ್ದಾಗ ಈ ಊರಲ್ಲಿ ಮಾತು ಕೊಟ್ರೆ ಪ್ರಾಣ ಕೊಟ್ಟ ಹಾಗೆ ಅಂತ ಅವಳಿಗೆ ಬುದ್ಧಿ ಹೇಳ್ದೇನೆ ತಪ್ಪು ನಡೀತಿದ್ರು ಹಾಗೆ ನೋಡ್ತಾ ಸುಮ್ಮನೆ ಇದ್ಲು. ತಪ್ಪು ನಡೆಯುತ್ತೇನೋ ಅಂತ ಎಚ್ಚರಿಸಿದ್ನೇ ಹೊರತು ಅವಳ ಮೇಲಿರೋ ನಂಬಿಕೆಯಿಂದ ಖಂಡಿಸೋದಕ್ಕಾಗ್ಲಿಲ್ಲ. ಅದಕ್ಕೆ ನಾನೀಗ ಅನುಭವಿಸ್ಬೇಕಾಗಿರೋ ಶಿಕ್ಷೆ ಇದು. ಅದಕ್ಕೆ ಸುಬ್ಬಯ್ಯ ಭಯ ಕರುಣೆ ಏನು ತೋರಿಸ್ದೆ ನನಗ್ ಕೊಟ್ಟಿರೋ ಶಿಕ್ಷೆನ ಮುಂದುವರ್ಸು. ಅಯ್ಯೋ ಬೇಡ ದೊರೆ. ಬಾ, ನನ್ನ ಮಾತನ್ನ ಮೀರಿ ಯಾರಾದ್ರೂ ಮುಂದೆ ಬಂದ್ರೆ ಅವ್ರಿಗೆ ನನ್ನ ಮೇಲೆ ಗೌರವ ಇಲ್ದಿರೋ ಹಾಗೆ. ಬಾರಿ ಕಡೆ ನೋಡ್ತೇನೆ. ಅವತ್ತವಳನ್ನ ಕರ್ಕೊಂಡು ಬರ್ಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ. ಇವತ್ತು ನನ್ನ ಮಗನ್ಗೆ ಆಗ್ತಿರೋ ಅವಮಾನ ನೋಡೆ. ನನ್ನ ಮಗ ಏನ್ ಪಾಪ ಮಾಡಿದ್ದಾನೆ? ನಿನ್ ಜೀವನ ಹಾಳಾಗಬಾರ್ದು ಅಂತ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದಿಕ್ಕ ಅವನಿಗೆ ಶಿಕ್ಷೆ. ನಿನ್ಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಂಡಿದ್ದಕ್ಕೆ ನೀನ್ ಈ ರೀತಿ ಕೃತಜ್ಞತೆ ಹೇಳ್ತಿದ್ಯಾ? ಹಾ, ಗಂಡನಿಗೆ ಒಳ್ಳೆ ಹೆಸರೇ ತಂದ್ಕೊಟ್ಟಿದ್ಯಾ. ಒಳ್ಳೆ ಹೆಸರೇ ತಂದ್ಕೊಟ್ಟಿದ್ಯಾ. ಅಯ್ಯೋ ದೇವರೇ. ಸ್ವಾಮಿ, ನನ್ನ ನೋವನ್ನು ನಿನ್ನ ಹತ್ರ ಬಿಟ್ರೆ ನಾನು ಬೇರೆ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ಲ. ನಾನು ಕಷ್ಟದಲ್ಲಿರುವಾಗ ನೀನು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನನಗೆ ದಾರಿ ತೋರಿಸ್ತಿದ್ದೆ ಪ್ರಭು. ಹಸೆ ಮಣೆ ಮೇಲೆ ನನ್ನ ಮದುವೆ ನಿಂತೋದ ಸಂದರ್ಭದಲ್ಲಿ ನನ್ನ ಜೀವನಕ್ಕೆ ಅನ್ಯಾಯ ಆಗುತ್ತೆ, ನಾನು ಮುಳುಗೋದೆ ಅಂತ ಅನ್ಕೊಂಡೆ. ಅವತ್ತು ಕೂಡ ನೀನೇ ಬಂದು ನನ್ನನ್ನು ಕಾಪಾಡದೆ ತಂದೆ. ಅಯ್ಯಯ್ಯೋ, ನನ್ನ ರಾಮನಿಗೆ ಶಿಕ್ಷೆ ಆಗ್ತಾ ಇದ್ರೆ ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ವಲ್ಲ ಸ್ವಾಮಿ. ನನಗೆ ಜೀವನ ಕೊಟ್ಟಿರೋ ನನ್ನ ದೇವ್ರನ್ನ ಊರಿನ ಮಧ್ಯೆ ಆರೋಪಿಯಾಗಿ ನಿಲ್ಲಿಸ್ಬಿಟ್ಟಿದ್ದೀನಲ್ಲ. ಈ ಕೈಯಾರೇನೆ ಆದ್ಯನ ಕರ್ಕೊಂಡು ಬಂದು ದೇವ್ರಂತ ನನ್ನ ಗಂಡನಿಗೆ ನಾನೇ ಕಷ್ಟ ಕೊಟ್ಬಿಟ್ಟೆ. ನನಗೆ ಬುದ್ಧಿ ಬಂದಾಗಿಂದನೂ
ನಾನು ನಿನ್ನನ್ನೇ ಪೂಜಿಸ್ತಾ ಇದ್ದೀನಿ. ನನ್ನ ಗಂಡ ಆದ್ಯನ ಕರ್ಕೊಂಡು ಬರೋದು ಬೇಡ ಅಂತ ಎಷ್ಟು ಹೇಳಿದ್ರು ನಾನು ಅವ್ರ ಮಾತನ್ನ ಧಿಕ್ಕರಿಸಿ ಅವಳನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ ತಂದೆ. ನನ್ನಷ್ಟು ದುರದೃಷ್ಟವಂತೆ ಯಾರೂ ಇಲ್ಲ ಸ್ವಾಮಿ. ಅವ್ರನ್ನ ಆ ಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ತಂದೆ.